ಆಗಿದ್ನಿ ಅಂತೇಳಿ. ಆದರೆ ನಡೆದಂಥ ಚಿಕ್ಕಾಟ ಜಗಳ ನಡೆದಾಗ ರಂಜಿತ್ ಸತ್ಯ ಅಂತ ಅನ್ನಿಸ್ತಾ ಇತ್ತು. ಬಟ್ ಹೊರಟ್ಟಿಯವ್ರ ಬೆಂಬಲ ನಿಂತಿದ್ದರು ಅಂದ ತಕ್ಷಣ ಅಥವಾ ಹೊರಟ್ಟಿಯವ್ರಿಗೆ ಸಿಗದೆ ಹೋಗಿರ್ಬೋದು, ಆ ಮತ್ತು ಬೇರೆ ಡಾಕ್ಯುಮೆಂಟ್ಸ್ ಈಗ ಸಿಕ್ಕದ, ಅವ್ರು ಅಂದಿದ್ದು ಸ್ಪಷ್ಟ ಆಗ್ಯದ. ಹೀಗಾಗಿ ಈಗೇನು ಉಮಾಶ್ರೀಯವರಾಗಿರ್ಬೋದು, ನಾಗರಾಜ್ ಯಾದವ್ ಅವರಾಗಿರ್ಬೋದು, CID ತಮ್ಮ ಅಭಿಪ್ರಾಯ ಹೇಳಿದಾರೆ ಅವರು, ಇಲ್ಲರಿ ಅವ್ರು ಅಂದಿದ್ದು ಸತ್ಯ ಅಂತೆ. ಇವತ್ತು ಉಮಾಶ್ರೀಗೆ ಸಹಜವಾಗಿ ಒಂದು ವ್ಯಕ್ತಿತ್ವ ವಾಡಾವಾಗುವಂಥದ್ದು, ಬೆಳೆಯುವಂಥ, ವಿಸ್ತರಿಸುವಂಥ ಸಂದರ್ಭ ಬಂದುಬಿಟ್ಟದೆ. ಇಲ್ಲಪ್ಪ ಸತ್ಯ ಹೇಳ್ತಾರೆ ಇವರು ಅಂತೇಳಿ. ಇನ್ನು ಇದನ್ನು ಯಾವ ರೀತಿಯಾಗಿ ನಮ್ಮ ಸಿಟಿ ಉಳಿಸ್ಕೊಳ್ತಾರೋ ಗೊತ್ತಿಲ್ಲ, ಯಾವ ರೀತಿಯಾಗಿ ಮಾತಾಡಿದ್ರು ಭಾಳ ಕಷ್ಟ. ಈಗ ಇರೋದು ಒಂದೇ ಆಯ್ತು ಅವ್ರಿಗೆ. ಇದು ನ್ಯಾಯಾಲಯ ಏನು ಶಿಕ್ಷೆ ಕೊಡ್ತದಪ್ಪ ಇದಕ್ಕೆ ಅನ್ನುವಂಥದ್ದು ಅನುಭವಿಸುವಂಥದ್ದು. ಭಾಳದ ಮ್ಯಾಲ್ಕೊಡಿ ಹೋಗ್ಬೋದು, ಮತ್ತೊಂದು ಹೋಗ್ಬೋದು, ದಿನ ಮುಂದೆ ಹಾಕ್ತಾ ಹೋಗ್ಬೋದು. ಆದ್ರೆ ಇವ್ರು ಅಂದಿದ್ದು ಈಗಿನ ಮಟ್ಟಿಗೆ ನಿಜ ಅಂತೇಳಿಸಿಂದ ಇವತ್ತು ಬಿತ್ತರಾಗ್ತಾ ಇದ್ದ ನ್ಯೂಸ್ಗಳು. ಸರ್ಕಾರಿ ಟಿವಿಯಲ್ಲಿ ಸಿಕ್ಕದಪ್ಪ ಇದು, ರಾಜ್ಯಸಭಾ ಅದೇನು ಹೋಗ್ತದ ನ್ಯೂಸ, ಅದರಾಗ ಹೃದಯ ಶಬ್ದ ಬಳಸಿದಾರೆ ಅಂತೇಳಿ ಸ್ಪಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹೊರಟ್ಟಿಯವರು ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆ ಮಾಡ್ತಾರೆ ನೋಡ್ಬೇಕಾಗಿದೆ. ಯಾಕೆಂದರೆ ಹೊರಟ್ಟಿಯವರು ಒಂದಿಷ್ಟು ಅವರ ವಾದ ನೋಡಿದಾಗ, ಅವ್ರು ಹೇಳೋದು ನೋಡಿದಾಗ ಒಂದಿಷ್ಟು ಹೆಣ್ಮಗಳು ಹಿಂಗೆ ಆಗ್ಯದಪ್ಪ, ಒಂದಿಷ್ಟು ಎನ್ಕ್ವೈರಿ ಮಾಡಬೇಕಾಗಿತ್ತಲ್ಲ ಅಂತ ಯಾರಿಗಾದರೂ ಅನಿಸೋದು ಈಗಾಗಲೇ. ಆದರೂ ಹೊರಟ್ಟಿಯವರು ದೊಡ್ಡ ವ್ಯಕ್ತಿತ್ವವರು ಅಂತೇಳಿ ಯಾರೂ ಬಾಯಿ ಮಾಡಿಲ್ಲ. ಬಟ್ ಈಗ ಅವರಿಗೂ ಸಹಿತಿದ್ದು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ಹಿಂಜರಿತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೂ ಆಗಲಿ, ಸಿಟಿ ಅವರು ಈ ಒಂದು ಹೊಸ ಕುಣಿಕೆಯನ್ನು ತಮ್ಮ ಹಾಕ್ಕೊಂಡಿದ್ದಾರೆ. ಈ ಕುಣಿಕೆಯಿಂದ ಯಾವ ರೀತಿ ಪಾರಾಗ್ತಾರೆ ಅಥವಾ ಯಾವ ರೀತಿ ಇದನ್ನು ತಪ್ಪಿಸ್ಕೊಳ್ತಾರೆ ಅನ್ನೋದು ಮುಂದಿನ ದಿನದಲ್ಲಿ ದೊಡ್ಡ ಚರ್ಚೆ ವಿಷಯ ಆಗ್ತದೆ. ಆದರೂ BJPಗರು ದೊಡ್ಡ ಬಾಯಿ ಉಳ್ಳಂಥವರು, ವಾದ ಮಾಡುವಂಥವರು, ವಿರೋಧ ಪಕ್ಷದಲ್ಲಿದ್ದ ಬೆಳೆದು ಬಂದಂಥವರು ಈ ಪ್ರಕರಣವನ್ನು ಸಾಧ್ಯಷ್ಟು ಮಟ್ಟಿಗೆ ಮುಚ್ಚಾಕೋ ಪ್ರಯತ್ನ ಮಾಡ್ತಾರೆ. ಆ ಮುಚ್ಚಾಕೋ ಸಲುವಾಗಿ ದೊಡ್ಡದು ಮಾಡಿದ್ರು ಅವರು. ಪೊಲೀಸ್ ಹಿಡಿದಿದ್ದು, ಮಾಡಿದ್ದು, ಒಯ್ದಿದ್ದು, ಎನ್ಕೌಂಟರ್ ಮಾಡ್ತಿದ್ರು ಅನ್ನುವಷ್ಟರ ಮಟ್ಟಿಗೆ ಹೋಗಿಬಿಟ್ರು. ಎನ್ಕೌಂಟರ್ ಸಾಧ್ಯ ಇಲ್ಲರಿ, ಒಬ್ಬ ಲೀಡರ್ಗೆ, ರಾಜ್ಯ ಮಟ್ಟದ ಲೀಡರ್ಗೆ ಎನ್ಕೌಂಟರ್ ಮಾಡೋಕ್ಕೆ ಸಾಧ್ಯ ಇದ್ದಾರೆ ಪೊಲೀಸರು ಅನ್ನುವಂಥದ್ದು ನಂಬುವಂಥ ಜನ ಇಲ್ಲದಾರೆ.